ನನ್ನ ಹೆಸರು ಲತಾ ಸೋಮಶೇಖರ್ ಅಂದ್ಬಿಟ್ಟು ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಇವಾಗ ಮಾಜಿ ಆಗಿದ್ದೀನಿ. ಸೊ ಎಲ್ರೂ ಸಹ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಒಂದು ರಾಯರ ಸನ್ನಿಧಿಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಭಕ್ತಿಯಿಂದ ಜನಸಾಗರ ನಡೀತಾ ಇದೆ. ಅದಕ್ಕೆಲ್ಲ ರಾಯರೇ ಕಾರಣ ಅಲ್ವಾ. ಎಷ್ಟೋ ಕುಟುಂಬಗಳಿಗೆ ಕಷ್ಟ ಪರಿಹಾರ ಮಾಡಿದ್ದಾರೆ ನಮ್ಮ ರಾಯರು. ನಮಗೂ ಅಷ್ಟೇ ವಾರ ವಾರ ನಾವು ಇಲ್ಲಿ ಬರಲಿಲ್ಲ ಅಂದ್ರೆ ನಮಗೆ ಸಮಾಧಾನನೇ ಆಗಲ್ಲ. ಆ ರಾಯರದು ಅಲ್ಲಿ ಇಲ್ಲಿ ಬಂದ್ರೆ ಏನೋ ಒಂದು ಅದ್ಭುತ, ಒಂದು ಶಕ್ತಿ ಮತ್ತೆ ಮನಸ್ಸಿಗೆ ನೆಮ್ಮದಿ. ಸೊ ಎಲ್ರಿಗೂ ನಮ್ಮ ರಾಯರು ಎಲ್ರಿಗೂ ಎಲ್ಲ ಭಕ್ತಾದಿಗಳು ಕಾಪಾಡ್ಕೊಂಡು ಹೋಗ್ಲಿ, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಳ್ಳೆ ನಮ್ಗೆ ರಾಯರು ಎಲ್ರಿಗೂ ರಾಯರು ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಖಂಡಿತ ಈಗ ಇಷ್ಟೊಂದು ಇವಾಗ ನೀವು ಗೊತ್ತಿದೆಯಲ್ವಾ, ಇಷ್ಟೊಂದು ಜನಸಾಗರ ಸೇರಿದೆ ಅಂದ್ರೆ ಎಲ್ಲ ಭಕ್ತಾದಿಗಳ ಕಷ್ಟ ಬಗೆಹರಿಸಿರೋದಕ್ಕೆ ನಮ್ಮ ರಾಯರಿಗೆ ಜೊತೆಗೂಡಿ ಎಲ್ಲ ಅವ್ರ ಬೆನ್ನೆಲುಬಾಗಿ ಅವ್ರ ನಮ್ಮ ರಾಯರ ಸನ್ನಿಧಿಲಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನನ್ನ ಜೀವನದಲ್ಲೂ ಅಷ್ಟೇ ನನಗೂ ತುಂಬಾನೇ ನಿನ್ನೆ ಅದ್ರ ಹೇಳೋದಕ್ಕಾಗೋದಿಲ್ಲ. ಬಟ್ ನನ್ನ ಜೀವನದಲ್ಲೂ ಕಷ್ಟಗಳು ಬಂದಿದೆ. ಅದು ಆ ಕಷ್ಟನ ನಮ್ಮ ರಾಯರು ಬಹಳ ಬಹಳ ಸರಾಗವಾಗಿ ನಮ್ಗೆ ಅದನ್ನ ಬಗೆಹರಿಸ್ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ವೈಯಕ್ತಿಕ ಕಾರಣಗಳಾಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಯಾವ್ದಕ್ಕೆ ಆಗಿ ನಾವು ರಾಯರ್ನ ನಾವು ಮನೇಲೂ ಅಷ್ಟೇ ನಾನು ಏನಾದ್ರೂ ನಾನು ಒಂದು ಕೆಲಸ ಕಾರ್ಯ ಮಾಡ್ಬೇಕು ಅಂತ ಅಂದ್ರೆ ಮನೇಲಿ ರಾಯರ್ನ ನಾನು ಪ್ರಸಾದ ಅವ್ರು ಕೊಟ್ಟೆ ಕೊಡ್ತಾರೆ. ನಾನು ಯಾವತ್ತೂ ನಾನು ರಾಯರ್ನ ಪ್ರಸಾದ ಕೊಡು ಅಂತ ನಾನು ಕೇಳಿಲ್ಲ, ಬಟ್ ಅವ್ರು ಕೊಟ್ಟೆ ಕೊಡ್ತಾರೆ. ಅಂದ್ರೆ ನಾವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ನಮ್ಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೇದ್ ಮಾಡ್ತಾರೆ ನಮ್ ರಾಯರು ಅಂತ. ನಮ್ ರಾಯರು ದಯವಿಟ್ಟು ನಾನು ಒಬ್ಳಿಗೆ ನಾನು ಕೇಳ್ಕೊತಾ ಇಲ್ಲ, ಇಲ್ಲಿರೋರು ಎಲ್ಲಾ ಭಕ್ತಾದಿಗಳಿಗೂ ಅಷ್ಟೇ ರಾಯರು ಸದಾ ಎಲ್ರ ಜೊತೆಲಿ ಇರ್ಲಿ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಲಿ ಅಂತ ನಾನು ನನ್ನ ಭಗವಂತನ ಹತ್ರ ಕೇಳ್ಕೊತೀನಿ.